ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲೇ ನೀವು ನೋಡಿರೋ ಹಾಗೆ ನಾನು ಒಂದು ಹೊಸ ಅಡ್ವೆಂಚರ್ ಗಾಡಿನ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ರಿವ್ಯೂಸ್ ನೋಡಿ, ಸಿಕ್ಕಾಬಟ್ಟೆ ಯೂಟ್ಯೂಬ್ ವಿಡಿಯೋಸ್ 3 ತಿಂಗಳಿಂದ ನೋಡ್ತಾನೆ ಇದ್ದೀನಿ. ಸೊ ಫೈನಲಿ ಒಂದು ಚಾಯ್ಸ್ ಮಾಡಿದ್ದೀನಿ ಇವತ್ತು. ಆ್ಯಕ್ಚುಲಿ ಹಿಂದಿನ ವಿಡಿಯೋಗಳು ನೀವು ನೋಡಿರೋ ಪ್ರಾಬ್ಲಿ ಗೆಸ್ ಮಾಡಿರ್ತೀರಾ ಅನ್ಸುತ್ತೆ ನಾನು ಯಾವ ಗಾಡಿ ತಗೋಬೇಕು ಅಂತ ಅಂದ್ಕೊಂಡಿರ್ಬೋದು ಅಂತ. ವಿಡಿಯೋಲ್ಲೇ ಗೊತ್ತಾಗುತ್ತೆ, ರಿವೀಲ್ ಮಾಡ್ತೀನಿ ಯಾವ ಗಾಡಿ ಅಂತ. ಹಂಗೆ ಮುಂದೆ ನೋಡ್ತಾ ಇರಿ. ಇಲ್ಲಿ ಟ್ರೈನಲ್ಲಿ ಹಾಕಿದ್ದೀನಿ ಇವತ್ತು ಅಂತಂದರೆ, ನಾನು ತಗೋಬೇಕು ಅಂದ್ಕೊಂಡಿರೋ ಗಾಡಿ ಔಕ್ಸ್ಬರ್ಗಿಂದ ಒಂದು 200 ಕಿಲೋಮೀಟ್ರ್ ದೂರದಲ್ಲಿದೆ. ಸ್ವಲ್ಪ ರಿಮೋಟ್ ಜಾಗದಲ್ಲಿದೆ. ಅದಕ್ಕೆ ಇವತ್ತು ಸ್ವಲ್ಪ ಟ್ರೈನು ಬಸ್ಸು ಅಂತೆಲ್ಲ ಅಂದ್ಕೊಂಡು ಚೇಂಜ್ ಮಾಡಿಕೊಂಡು ಒಂದು 3 ಅವರ್ ಒನ್ ಸೈಡ್ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಗಾಡಿ ತುಂಬ ಚೆನ್ನಾಗಿರೋ ಡೀಲ್ ಸಿಗ್ತಾ ಇದೆ. ಒಳ್ಳೆ ಕಲರ್ ಸ್ಕೀಮು ಇದೆ. ಮುಂದೆ ನೋಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ಯಾವುದು ಅಂತ. ಹಂಗೆ ನೋಡಿದ್ರೆ ನನ್ನ ಮನಸ್ಸಲ್ಲೇ ಫಿಕ್ಸ್ ಆಗೋಗಿದೆ ಇದೇ ಗಾಡಿ ಅಂತ. ಬಟ್ ಅಲ್ಲಿ ಡೀಲರ್ ಹತ್ರ ಇರೋದ್ರಿಂದ, ಆಮೇಲೆ ಯೂಸ್ಡ್ ಗಾಡಿ ಸ್ವಲ್ಪ ಮಾತ್ರ ಕಿಲೋಮೀಟರ್ಸ್ ಓಡಿಸಿದ್ದಾರೆ. ಸೊ ನೋಡೋಣ, ಅದು ಏನಾದ್ರು ಗಾಡಿ ಸೆಲೆಕ್ಟ್ ಆದರೆ ಅದೇ ಗಾಡಿನ ಬುಕ್ ಮಾಡಿ ಬರ್ತೀನಿ. ಸೊ ರಿಮೋಟ್ ಜಾಗ ಅಂತ ಹೇಳ್ತಾ ಇದ್ದೆ ನೋಡಿ, ಲಿಟ್ರಲಿ ಅಂಥ ಜಾಗದಲ್ಲೇ ಇದೆ. ಸೊ ಈಗ ರೋಡ್ ಸೈಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು 600 ಮೀಟರ್ಸ್ ಇದೆ. ಯಾವ ಡೀಲರ್ಶಿಪ್ಪು, ಯಾವ ಶೋರೂಮು ಅಂತ ಇನ್ನೇನು ನೋಡೇ ಬಿಡ್ತೀರಾ ನೀವೇ. ಅಡ್ವೆಂಚರ್ ಬೈಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅದೇ ಒಂದು ಅಡ್ವೆಂಚರ್ ಮಾಡಿಸ್ತಾ ಇದ್ದೀವಿ. ಚೆನ್ನಾಗಿ ಹೇಳಿದ್ದು. ಅಲ್ಲಿದೆ ಹತ್ರ, ಇನ್ನೇನು ಹತ್ರ ಬಂತು. ಫೈನಲಿ ಬಂದ್ವಿ ನೋಡಿ. ಸೊ ಈ ಬ್ರ್ಯಾಂಡ್ ಹೆಸರು ನೋಡಾದರೂ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾವ ಗಾಡಿ ಅಂತ. ಬನ್ನಿ, ಗಾಡಿನೂ ನೋಡೇ ಬಿಡೋಣ ಇನ್ನೇನು. ಡಕಾರ್ ಪೋಡಿಯಂ ಕಲರ್ ಸ್ಕೀಮ್ ಇದೆ ಗಾಡಿ. ಈ ಗಾಡಿ ಈ ಕಲರ್ ನೋಡೇನೆ, ಈ ಸ್ಕೀಮ್ ನೋಡೇನೆ ಶಾಕ್ ಆಗ್ತಿದೆ ನನಗೆ. ಯಾಕಂದರೆ ಬ್ಲೂ ಕಲರ್ ಗಾಡಿ ಟೆಸ್ಟ್ ರೈಡ್ ಮಾಡಿದ್ದು. ನಾನು ಬ್ಲೂನೇ ತೊಗೊಳ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಒಳ್ಳೆ ಡೀಲಿಗೆ ಸಿಕ್ತು ಅಂತ ಅದಕ್ಕೆ ಇಷ್ಟು ದೂರ ಈ ರಿಮೋಟ್ ಪ್ಲೇಸ್ ಎಲ್ಲ ದಾಟ್ಕೊಂಡು, ನೀವು ನೋಡ್ದಂಗೆ ಈ ಥರ ಹಳ್ಳಿ ಗಿಳಿ ಎಲ್ಲ ದಾಟ್ಕೊಂಡು ಬಂದಿದ್ದೀವಿ. ಬಟ್ ಡೆಫಿನೆಟ್ಲಿ ಟೋಟ್ಲಿ ವರ್ತ್ ಇಟ್. ಏನಂತೀರಾ? Everything is included if something in the electronic fails or the engine fails. That makes sense, yeah. 100% parts and 100% working hours from us. Even the working hours? It's everything included. Okay. That's all in the guarantee. Just have a look around, and then. Sure. Yeah, I can also do a test ride a little bit. Sure. Yeah. I need the License and your driver's license, okay. your passport. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಇದೆ ವಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಟೆಂಡ್ ಮಾಡ್ಬೋದು ವಾರಂಟಿನ, ಬಟ್ ಅದು 2 ವರ್ಷ ಆಲ್ರೆಡಿ ಇರುತ್ತೆ. ಇನ್ನೂ 2 ವರ್ಷ ಎಕ್ಸ್ಟೆಂಡ್ ಮಾಡೋಕ್ಕೆ ಒಂದು €600, $60,000 ಹತ್ತತ್ರ. ಸೊ ಅಷ್ಟು ಕೊಡ್ಬೋದು. ಆಲ್ರೆಡಿ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಆಗಿದೆ. ನೋಡ್ತಿರ್ಬೋದು ನೀವು, ಪ್ರಾಬಬ್ಲಿ ಗೊತ್ತಾಗಿರ್ಬೋದು ಅಷ್ಟು ಆಲ್ರೆಡಿ ಇದೇ ಫಿಕ್ಸು ಅಂತ. ಬಟ್ ಅಂದ್ರೂ ಟೆಸ್ಟಿಂಗ್ ಮಾಡ್ಬೇಕಲ್ಲ. ಸೊ ಟೆಸ್ಟಿಂಗ್ ಮಾಡಿ ನೋಡೋಣ ಬನ್ನಿ. ಆಮೇಲೆ ಇವ್ರಿಗೆ ಕಾಂಟ್ರಾಕ್ಟ್ ಹೇಳಿ ಡೆಲಿವರಿ ಫ್ರೀ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಆಕ್ಚುಲಿ ಇವತ್ತು ವೆದರ್ ಸಿಕ್ಕಾಬಟ್ಟೆ ಆಗಿದೆ. ಮೊನ್ನೆ ತಾನೇ ಸ್ನೋ ಆಗಿತ್ತು. ಸ್ನೋ ಆದಾಗ ನನ್ನ ಗಾಡಿನ ಮಾರಿದ್ದೆ ಆಕ್ಚುಲಿ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನೋ ಅಂತಾರಲ್ಲ, ಒಂಥರ ಎಲ್ಲ ಕೂಡ್ಕೊಂಡ್ ಬರುತ್ತೆ ಅಂತ ಹಂಗ ಅನ್ಸ್ತಾ ಇದೆ ನನ್ಗೆ ಇವಾಗ. ಸೊ ಆಕ್ಚುಲಿ ಫಸ್ಟ್ ಸರ್ವಿಸ್ ಮುಗಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಇವರು. ಅದು €240. ಸೊ ಇವರು ನಾನು ತಗೊಂತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಸೊ ಫಸ್ಟ್ ಸರ್ವಿಸ್ 1000 ಕಿಲೋಮೀಟರ್ಸಿಗೆ ಮಾಡಬೇಕು. ಇದು 745 ಕಿಲೋಮೀಟರ್ಸ್ ಓಡಿದೆ. ಸೊ ಇವರು ಆಲ್ರೆಡಿ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ರು ಏನೇನ್ ಮಾಡಿದ್ದಾರೆ. ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರೆ. ಆಮೇಲೆ ಈಗ ನೋಡ್ದಂಗೆ ಚೈನ್ ಲೂಬು ಮಾಡಿದ್ದಾರೆ. ಇಲ್ಲೂನು ಯಾವ್ದು ಆಯಿಲ್ ಏನು ಲೀಕ್ ಆಗೋ ತರ ಏನು ಇಲ್ಲ. ಆಮೇಲೆ ನಾನು ಇಂಟರ್ನೆಟ್ ಅಲ್ಲಿ ನೋಡಿದ್ದೆ, ಇದ್ರದ್ದು ಫ್ರಂಟ್ ಫೋರ್ಕ್ಸ್ ಏನಿದೆಯಲ್ಲ ಅದ್ರಲ್ಲೇ ಯಾವ್ದೋ ಒಂದು ಡ್ಯಾಂಪನಿಂಗ್ ಎಲಿಮೆಂಟ್ ಸರಿಗಿರ್ಲಿಲ್ಲ. ಬಟ್ ಅವ್ನು ಹೇಳಿದ್ದೇನಂದ್ರೆ 2023 ಅಂಡ್ ಅಬೌವ್ ಯಾವ ಮಾಡೆಲ್ಸ್ ಇದೆಯೋ ಅದಕ್ಕೆ ಆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ದ. ಪೆಟ್ರೋಲ್ ಟ್ಯಾಂಕ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದು ಅಂದರೆ ಡರ್ಟ್ ಬೈಕ್ ಥರ ಕೊಟ್ಬಿಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ, ಹಿಂಗೆ ಇದನ್ನು ಮಾಡಿ ಆಮೇಲೆ ಜಸ್ಟ್ ಸ್ಕ್ರೂ ಥರ ತೆಗೆಯೋದು ಅಷ್ಟೇ. ನಾಟ್ ಆಸ್ ಕಾಂಪ್ಲಿಕೇಟೆಡ್. ನಾನು ಅಂದ್ಕೊಂಡಷ್ಟೇನು ಕಾಂಪ್ಲಿಕೇಟೆಡ್ ಆಗಿಲ್ಲ. ಓಕೆ.
ಇಷ್ಟೊತ್ತು ಟೆಸ್ಟ್ ಮಾಡಿದ್ದಾಯಿತು. ಬನ್ನಿ ಈಗ ಒಂದು ರೌಂಡು ಹೋಗಿ ನೋಡ್ಕೊಂಡು ಬರೋಣ. ಗಾಡಿ ಪರ್ಚೇಸ್ ನಾವೇ ಮಾಡೋದ್ರಿಂದ ನಾನೇನು ಆಫ್ ರೋಡ್ ಅಂತೂ ತೊಗೊಂಡೋಗಲ್ಲ. ಟೈರ್ಸ್ ಎಲ್ಲ ಸ್ವಲ್ಪ ವೇರ್ ಔಟ್ ಆಗುತ್ತೆ ಜಾಸ್ತಿ. ನಾನು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಯುರೋಪಲ್ಲಿರೋ ಆಫ್ ರೋಡ್ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ. ಸೊ ಇನ್ನೇನು ಟೆಸ್ಟ್ ರೈಡ್ ಎಲ್ಲ ಆಯಿತು. ಏನು ಅಂತ ಫ್ಲಾಸ್ ಏನು ಕಂಡು ಬರಲಿಲ್ಲ. ಸೊ ವಾಪಸ್ ಬರ್ತಾ ಇದ್ದೀವಿ ಶೋರೂಮ್ಗೆ. ಐ ಥಿಂಕ್ ದೆನ್ ದಿಸ್ ಇಸ್ ದ ಬೈಕ್. ಎಲ್ಲ ಫಾರ್ಮ್ಯಾಲಿಟೀಸ್ ಏನಿದೆ ಮಾಡೋಣ ಬನ್ನಿ. ಕಾಂಟ್ರಾಕ್ಟ್ ಇಲ್ಲಿದೆ, ಇನ್ನೇನು ಆಲ್ಮೋಸ್ಟ್ ಸೈನ್ ಮಾಡಬೇಕು, ಇನ್ನೇನು ಮುಗೀತು. ಆ್ಯಕ್ಚುಲಿ ಅವರು ಸರ್ವಿಸ್ನು ಫ್ರೀಯಾಗಿ ಕೊಟ್ಟಿದ್ದಾರೆ, ಆಮೇಲೆ 50 ಯೂರೋನು ಕಮ್ಮಿ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೇನು ಇದಕ್ಕಿನ್ನ ಇನ್ನೇನು ಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Raising up to your shirt. And this is for you. Congratulations. All the best. Okay. Have a nice ride with your new motorcycle. ಗಾಡಿ ಏನೋ ತಗೊಂಡ್ವಿ, ಇವಾಗೆಲ್ಲ ದುಡ್ಡೆಲ್ಲ ಕೊಟ್ಟಾಯ್ತು. 11 ಲಕ್ಷ ಫೈನಲಿ ನಿಮ್ಮದೇ ದುಡ್ಡಲ್ಲಿ ಗಾಡಿ ತಗೊಂಡು ನಿಮ್ಮ ಆಸೆ ಅಂತೆ ಎಲ್ಲ ಫೀಚರ್ಸು ಇದೆ. ಹೆಂಗ್ ಅನಿಸ್ತಿದೆ ಫೀಲಿಂಗು? ಎಲ್ಲ ಹುಡುಗರಿಗೂ ಕನಸಿರುತ್ತೆ ಈ ಥರ ಬೈಕ್ಗಳು ಓನ್ ಮಾಡಬೇಕು, ಈ ಥರ ಬೈಕ್ಗಳು ಓನ್ ಒಂದೇ ಎಲ್ಲ ಓಡಿಸ್ಬೇಕು ಅಂತೆಲ್ಲ ಆಸೆ ಇರುತ್ತೆ. ಸೊ ಅದು ನನಗೆ ಅಂದರೆ ಲೈಸೆನ್ಸ್ ಮಾಡಿಸೋದೇ ಒಂದು ದೊಡ್ಡ ವಿಷಯ ಅನ್ನೋ ಥರ ಆಗೋಗಿತ್ತು ಜರ್ಮನಿಗೆ ಬಂದಾಗ. ಬಟ್ ಇಲ್ಲಿ ಇವಾಗ ಬಂದು ಒಂದು ಮೋಟರ್ ಸೈಕಲ್ ಇಟ್ಕೊಂಡು ಅದನ್ನು ಮಾರಿ, ಆ್ಯಕ್ಚುಲಿ ನಂಗೆ ಅವಾಗಲೇ ತೊಗೋಬೇಕು ಅಂತಿತ್ತು. ಅದೇ ನಿಮ್ಗೆಲ್ಲರಿಗೂ ಆಲ್ರೆಡಿ ಇವಾಗ ಗೊತ್ತಿರೋ ಹಂಗೆ KTM 790 ಅಂತಲೇ ನನಗೆ ಇತ್ತು. ಬಟ್ ತುಂಬ ಇಶ್ಯೂಸ್ ನಡೀತಾ ಇದೆ, ಕ್ಯಾಬ್ ಶಾಫ್ಟ್ ಇಶ್ಯೂ ಅವೆಲ್ಲ ಇರೋದ್ರಿಂದ. ಆಮೇಲೆ ಅದೇ 11 ಲಕ್ಷ ಅಂದರೆ ನನಗೂ ಏನು ಆಟದ ವಿಷಯ ಏನಲ್ಲ. ಸೊ ಆ ಥರ ಕೊಟ್ಟ ಮೇಲೆ ಆಮೇಲೆ ಮಾರೋಕ್ಕಾಗದೇ ಇದ್ದರೆ ಅವೆಲ್ಲ ಪ್ರಾಬ್ಲಮ್ ಆಗೋಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ನೋಡ್ತಾ ಇದ್ದೆ ಬೇರೆ ಇನ್ಯಾವ ಗಾಡಿ ಇದೆ ಅದೇ ಥರ. KTM ಅಷ್ಟು ಫನ್ ಕೊಡೋಕ್ಕಾಗಲ್ಲ, ಯಾಕಂದರೆ ಕಂಟ್ರೋಲ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಇದೆ ಅದರಲ್ಲಿ, ಎಲೆಕ್ಟ್ರಾನಿಕ್ಸ್ ಎಲ್ಲ ಸಕ್ಕತ್ತಾಗಿದೆ. ಬಟ್ ಅವ್ರದ್ದು ಅದೇ ಇಂಜಿನ್ನೇ ಪ್ರಾಬ್ಲಮ್ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಇನ್ಯಾವ್ದು ತೊಗೋಬೋದು ಅಂತ ತುಂಬ ನೋಡ್ತಿದ್ದೆ. ಅದೇ ಟೆಸ್ಟ್ ರೈಡ್ ವೀಡಿಯೋಸ್ ನೀವು ನೋಡಿರೋಂಗೆ ಅದರಲ್ಲೂ ಎಲ್ಲ ಕಂಪೇರ್ ಮಾಡಿಕೊಂಡು ಈಗ ಫೈನಲಿ ಒಂದು ಸಿಕ್ತು. ಇದು ಸಿಕ್ಕಿದ್ದಲ್ದಲ್ಲೇ ನನಗೆ ಇದು ನಾನು ಬ್ಲೂ ಕಲರ್ ಗಾಡಿ ಅಂತ ಫಿಕ್ಸ್ ಆಗೋಗಿದ್ದೆ. ಬಟ್ ಇದು ಡಕಾರ್ ಪೋಡಿಯಂ ಕಲರಲ್ಲಿ ಸಿಕ್ತಲ್ಲ, ನನಗೆ ಅದೊಂದು ಒಂಥರ ಈ ಗಾಡಿನೇ ನಾನು ಕರ್ಸ್ಕೊಂತು ಅನ್ನೋ ಥರ ಆಯಿತು. ಯಾಕಂದರೆ ಅದೇ ಟೈಮ್ಗೆ ಕರೆಕ್ಟಾಗಿರೋ ಒಬ್ಬ ಇದು ಬೈಯರು ಸಿಕ್ತ ನಂದು ಗಾಡಿಗೆ. ಅವನು ಒಳ್ಳೆ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡ. ಆಮೇಲೆ ಕ್ವಿಕ್ಕಾಗಿ ಅವನು ತೊಗೊಂಡ. ಅದಾದಮೇಲೆ ಎಷ್ಟು ಮಾರಿ ಒಂದು 3 ದಿನ 4 ದಿನ ಆದಮೇಲೆ ಬಂದು ಇದನ್ನು ತೊಗೊಳ್ತಾ ಇರೋದು. ಸೊ ಈ ಗಾಡಿ ನನ್ನ ಕರ್ಸ್ಕೊಂತು ಅನ್ನೋ ಥರ ಅನಿಸ್ತಾ ಇದೆ ನನಗೆ ಆ್ಯಕ್ಚುಲಿ. ಯಾಕಂದರೆ ಆ ಗಾಡಿ ಅಷ್ಟು ಈಸಿಯಾಗಿ ಮಾರೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ನಾವು ಒಂದ್ಸಲಿ ಇಲ್ಲಿ ಜರ್ಮನ್ಸ್ ಹತ್ರ ನಾವು ಬೈ ಮಾಡ್ಬೋದು, ಬಟ್ ನಾವು ಫಾರಿನರ್ಸ್ ಆಗಿರೋದ್ರಿಂದ ಜರ್ಮನ್ಸು ನಮ್ಮ ಹತ್ರ ತೊಗೊಳ್ತಾರೋ ಇಲ್ವೋ ಅನ್ನೋದು ತುಂಬ ಡೌಟ್ ಇತ್ತು ನನಗೆ. ಆಮೇಲೆ ಸ್ವಲ್ಪ ವರಿ ಇತ್ತು. ಬೆನೆಲಿ ತೊಗೊಂಡಾಗ ನನಗೆ ಅಷ್ಟು ಬಡ್ಜೆಟ್ ಇರಲಿಲ್ಲ. ಆವಾಗಲೇ KTM ತೊಗೋಬೇಕು ಅಥವಾ ಮಿಡ್ ವೆಯ್ಟ್ ಸೆಗ್ಮೆಂಟ್ ಒಂದು ಗಾಡಿ ತೊಗೋಬೇಕು ಅಂತ ಆಸೆ ಇತ್ತು ನನಗೆ. ಯಾಕಂದರೆ ಅದೇ ಇದು 200 kgsಗೆ ಇಷ್ಟು ಪವರ್ ಇರುತ್ತೆ, ಆಮೇಲೆ ಅಷ್ಟು ಎಲೆಕ್ಟ್ರಾನಿಕ್ಸ್ ಎಲ್ಲ ಇರುತ್ತೆ, ಒಳ್ಳೆ ಮಜಾ ಇರುತ್ತೆ ಆಫ್ ರೋಡ್ ಓಡಿಸ್ಬೇಕಾದ್ರೆ ಅಂತ. ಅಂದರೆ ಎಲ್ಲ ಆ್ಯಡಮ್ ರೀಮೆನ್ ಅವ್ರದ್ದು ವೀಡಿಯೋಸ್ ನೋಡಿ ಇನ್ಸ್ಪೈರ್ ಆಗಿರೋದು. ಅವ್ರ ಥರ ಓಡಿಸ್ಬೇಕು ಅಂತಂದ್ರೆ ಸಿಕ್ಕಾಬಟ್ಟೆ ಆರ್ಸ್ ಹಾಕಬೇಕು. ಅದು ಇನ್ನೂ ಯಾವಾಗಾಗುತ್ತೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಅವ್ರದ್ದೊಂದು 20% ಓಡಿಸಿದ್ರು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡೋಣ ಈ ಗಾಡೀಲಿ ಎಂತೆಂಥ ಅಡ್ವೆಂಚರ್ಸ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಎಸ್ಪೆಷಲಿ ಅದೇ ನನ್ನ ಹೆಂಡತಿ ಕೇಳ್ದಂಗೆ 10 ಲಕ್ಷ ಕೊಟ್ಟು ಗಾಡಿ ತೊಗೊಂಡ್ರೆ ಅಂದರೆ ನನಗೆ 11 ಲಕ್ಷ ಕೊಟ್ಟು ಗಾಡಿ ತೊಗೊಳ್ತಾ ಇದ್ದೀನಿ ಅಂತಂದರೆ ಅದೇ ಅದು ಈ ಮೊಮೆಂಟ್ಗೆ ಅಷ್ಟೊಂದು ಏನು ಫೀಲ್ ಆಗ್ತಿಲ್ಲ. ನಾನು ಸ್ವಲ್ಪ ಆ ಥರನೇ ಆಮೇಲೆ ಅಂದರೆ ಸ್ಲೋ ಆಗಿ ಹೋಗುತ್ತೆ ಎಲ್ಲ ಫೀಲಿಂಗ್ ನನಗೆ. ಬಟ್ ಅದೇ ಚೈಲ್ಡ್ಹುಡ್ ಡ್ರೀಮ್, ಒಳ್ಳೆ ಮೇಜರ್ ಡ್ರೀಮ್ ಅಚೀವ್ ಎಲ್ಲ ಒಂಥರ ಕೂಡ್ಕೊಂಡ್ಬರುತ್ತೆ ಅನ್ನೋ ಥರ ಆಗ್ತಾ ಇದೆ. ನಮಗಂತೂ ಎಲ್ಲ ತುಂಬ ಆಸ್ ಆಲ್ವೇಸ್ ವಿ ಆರ್ ಆಲ್ ಪ್ರೌಡ್ ಆಫ್ ಯು. ಬಿಕಾಸ್ ಎಲ್ಲ ಸ್ವಂತ ದುಡ್ಡಲ್ಲೆಲ್ಲ ಮಾಡಿಕೊಂಡು ನಮ್ಮಂಥವ್ರಿಗೆ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ಥರ ಆಗಿದ್ದೀರಾ. ನಿಮ್ಮ ಕನಸನ್ನ ಎಷ್ಟು ಅಚೀವ್ ಮಾಡ್ಕೊಂಡಿದ್ದೀರಾ. ಸೊ ಕೀಪ್ ಗೋಯಿಂಗ್, ಹಿಂಗೆ ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಯು ಡಿಸರ್ವ್ ಆಲ್ ದಿಸ್ ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇವರೇ ಪಾಪ ಇಲ್ಲೇ ಕರ್ಕೊಂಡು ಹೋಗಿ ನಿಯರೆಸ್ಟ್ ಟ್ರೈನ್ ಸ್ಟೇಷನ್ಗೆ ಬಿಡ್ತಾ ಇದ್ದಾರೆ. ಸೊ ಅದೇ ಇದಕ್ಕಿಂತ ಇನ್ನೇನು ಬೇಕು, ಈ ಥರ ಒಳ್ಳೆ ಕಸ್ಟಮರ್ ಸರ್ವಿಸ್ ಆಲ್ರೆಡಿ ಇದೆ. ಸೊ ನಾಳೆ ಡೆಲಿವರಿ ಹೆಂಗೆ ಕೊಡ್ತಾರೆ, ಏನು ಮಾಡ್ತಾರೆ ಅನ್ನೋ ವ್ಲಾಗು ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಲೇ ಸಿಗೋಣ.